ಪಾನಿ ಕುಡಿಯೋದು ಲಾಲಿ ಲಾಲಿ ಬಂಗಾರಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ರೆ ಇವಾಗ ಇಲ್ಲ ನಮ್ಮ ಚಿಕ್ಕಪ್ಪ ಬೆಳಗ್ಗೆ ಹೋಗು ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾನು ಅವ್ರ ಮಾತನ್ನ ಮೀರಕ್ಕಾಗಲ್ಲ. ಸೊ ಇರ್ಬೇಕಿವ ನನಗೆ ಜಾತ್ರೆಗಳಿಗೆ ಬಂದ್ರೆ ನಮ್ಮ ತಾಗ ದುಡ್ಡು ಖರ್ಚಾಗ್ತದೆ. ನಾವು ಬರಲ್ಲ. ಎಷ್ಟು ಇಟ್ಕೊಂಡಿಯ? ನಮ್ಮ ತಾಗ ಎಷ್ಟು ಇರ್ತದೆ. ಎಷ್ಟು ಇಟ್ಕೊಂಡಿಯ? ನೀನು ಯಾಕೆ ಖರ್ಚು ಮಾಡ್ತೀಯ? ನಿನ್ನ ದುಡ್ಡು ಇದ್ದಿದ್ದವಳೆ 200. ಎಲ್ಲರೂ ಅವ್ರ ಹುಡುಗಿ ಜೊತೆ ಪಾನಿಪುರಿ ಅವ್ರು ತಿನ್ನಕ್ಕೆ ಹೋದ್ರೆ ನಾನು ನಮ್ಮ ಅಕ್ಕ ತಂಗರ ಜೊತೆ ಬಂದು ಪಾನಿಪುರಿ ಅದೃಷ್ಟ. ಈ ನನ್ನ ತಮ್ಮ ಒಂದೊಂದು ಸರಿ ಹೆಂಗೆ ಮಾಡ್ತಾನೆ ಅಂತಂದರೆ ನಾಯಿ ಮಾಡ್ದಂಗೆ ಮಾಡ್ತಾನೆ, ಕರ್ಕೊಂಡು ಹೋಗೋದೇ ಇಲ್ಲ. ಅಪ್ಪಿ ಓಯ್ ಅಪ್ಪಿ, ನೀರು ಬಿಸಿ ಆಗಿತ್ತು, ಎದ್ದಳು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ಇವಾಗ ಮಾರ್ನಿಂಗ್ 6 o'clock ಆಗಿದೆ. ಆ್ಯಂಡ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ಇವತ್ತು ತೋಟದ ಪೂಜೆ ಇದೆ. ತೋಟಕ್ಕೆ ಅಡಿಕೆ ಸಸಿ ನಡ್ತಾ ಇದ್ದಾರೆ. ಸೊ ಇವಾಗ ಮನೆಗೆ ಹೋಗಬೇಕು, ಊರಿಗೆ ಹೋಗಬೇಕು. ನೋಡೋಣ ಅಲ್ಲೇನೇನಾಗುತ್ತೆ ಅನ್ನೋದು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಸೊ ಹೀಗಾಗಿ ವಾಟರ್ ಕುಡಿಯೋಣ. ಸೊ ಟೀ ಮಾಡಿಕೊಟ್ಟು ಹೋಗ್ಬೇಕಂತ ನಮ್ಮ ಮಮ್ಮಿಗೆ. ಸೊ ಟೀ ಕೂಡ ರೆಡಿ ಮಾಡಿದ್ದೀನಿ. ಈಗ ಮಮ್ಮಿಗೆ ಕೊಟ್ಟು ಅವ್ರನ್ನ ಎದ್ದೊಳಿಸ್ಬೇಕು. ಫಸ್ಟ್ ಟೈಮ್ ಗೈಸ್, ಫಸ್ಟ್ ಟೈಮ್ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ. ಮಮ್ಮಿ ತಗೊಳ್ಳಿ, ಟೀ ತಗೊಳ್ಳಿ. ಸಕ್ಕರೆನೇ ಹಾಕಿಲ್ಲ. ಫಸ್ಟ್ ಟೈಮ್ ಹಾಕಿದ್ರೆ ಮಾಡಿದರೆ ಇನ್ನೇನಂಗಿರುತ್ತೆ, ಹಂಗೆ ಇರುತ್ತೆ. ಸಕ್ಕರೆ ಹಾಕ್ದಿರ ಟೀ ಮಾಡೋರ್ನ ನೋಡಿದ್ದೀರಿ. ಹೆಂಗಿದೆ ಹೇಳು? ಅಪ್ಪಿ ಓಯ್ ಅಪ್ಪಿ, ನೀರು ಬಿಸಿ ಆಗಿತ್ತು, ಎದ್ದಳು. ನಾನು ಆಲ್ರೆಡಿ ಸ್ನಾನ ಮಾಡಿದ್ದೀನಿ. ಎದ್ದ ನಾಯಿ, ನೀನು ಮಾಡು. ಎದ್ದಳ. ಬೇಗ ಹೋಗೋಣ ಅಂತ ಅಂದ್ಕೊಂಡು ಕೂಡ ಟೈಮ್ 7:30 ಆಗೇ ಹೋಯ್ತು. ಸೊ ಈಗ ಬೇಗ ರೆಡಿ ಆಗೋಣ. ನೀವು ರೆಡಿಯಾಗಿದ್ದಾಯ್ತಾ? ಆಯಿತು. ತಲೆ ಬಾಚಿಂದಾಗ ಪೇರಂಗ್ಲಲ್ಲಿ ಹಾಕೊಂಡು ಫೇರನ್ ಲೋಲಿ ಹಾಕೋತಾನಂತೆ ಗೈಸ್ ಇವನು. ಪೌಡ್ರ್ ಇಲ್ಲ, ಪೌಡ್ರು ಓನ್ಲಿ ಗರ್ಲ್ಸ್. ಕಾಂಪ್ಯಾಕ್ಟ್ ಆಯ್ತಲ್ಲ, ಹಾಕೋ. ಅದು ನಮಗೆ ಗುಳ್ಳೆ ಹಾಕತ್ತೆ. ಅಯ್ಯೋ ಗುಳ್ಳೆ. ಸೊ ಗೈಸ್ ಈಗ ಬೇಗ ಬೇಗ ರೆಡಿ ಆಗೋಣ. ಸೊ ಗೈಸ್ ನಾನೀಗ ರೆಡಿಯಾಗಿದ್ದಾಯಿತು. ಇನ್ನೀಗ ನನ್ನ ತಮ್ಮ ರೆಡಿಯಾಗಿದ್ದಾನೆ ನೋಡಿ. ಇವಾಗ ಹೊರಡಬೇಕು. ಸೊ ನೋಡೋಣ ಗೈಸ್. ಇವನು ನೆನ್ನೆ ಕರಾಟೆಲಿ ಕಪ್ ಗೆದ್ಕೊಂಡ್ಬಂದ್ಬಿಟ್ಟಿದ್ದಾನೆ. ಇವಾಗ ಅದನ್ನು ಅವ್ರ ಮಮ್ಮಿಯವರಿಗೆ ಎಲ್ರಿಗೂ ತೋರಿಸ್ಬೇಕಂತ ತೊಗೊಂಡು ಬರ್ತಾ ಇದ್ದಾನೆ ನೋಡಿ. ಏನ ಸೊ ಹೋಗೋಣ ಬನ್ನಿ. ಬಾಯ್ ಮಮ್ಮಿ. ನಮ್ಮದೇ ಲೇಟ್ ಆಯಿತು ಅಂತ ಅಂದ್ಕೊಂಡ್ರೆ ಈ ಹುಡುಗಿ ಇವಾಗ ರೆಡಿ ಆಗ್ಸಿದಾಳೆ. ಯಾವಾಗ ಇನ್ನೂ ಹೋಗೋದು ತೋಟಕ್ಕೆ? ಇವಾಗ ನಡೀರಿ ಮತ್ತೆ. ಸೊ ಗಾಯ್ಸ್ ಇವಾಗ ತೋಟಕ್ಕೆ ಹೋಗ್ತಿದ್ದೀವಿ. ಹಾಯ್ ಹಾಯ್. ಏನು 500 ರೂಪಾಯಿ ಕೊಡ. 500 ರೂಪಾಯಿ ಕೊಡಬೇಕಾ? ನೋಡಿ ಗೈಸ್, ಕುಡಿಯೋದಕ್ಕೆ ಇವಾಗ 500 ರೂಪಾಯಿ ಕೊಡ್ಬೇಕಲ್ಲ. ನನಗೆ ಯಾವ ರೂಪಾಯಿ? ಏನು? ಏಯ್ ಕೊಡು. ಏನು ದುಡ್ಡು ಕೊಡು. ಔಷಧಿ ಹಾಗೆಯೇ ಔಷಧಿ ಏನೋ ಹೊಡಿತಾ ಇದ್ರು. ನಾವು ಅದೇ ಟೈಮಿಗೆ ಹೋದ್ವಿ. ಈ ಥರ ಔಷಧಿ ಹೊಡಿಯೋದು ಕೂಡ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದು ಟಾಪಲ್ಲಿ ಹೊಡಿತಾ ಇದ್ದಾರೆ. ಇವಾಗ ಇಲ್ಲೇನು ಜಾಗ ಕಾಣ್ತಿದೆಯಲ್ಲ ಗೈಸ್, ಇದೇ ಜಾಗಕ್ಕೇ ಅಡಿಕೆ ಸಸಿ ಆಗಬೇಕು ಅಂತ ಅಂದ್ಕೊಂಡಿರೋದು. ಹಾಯ್ ಗಾಯ್ಸ್.
ನಿನ್ನ ದಿನ್ನೆ ಬೋರ್ದಿ ಪಡರ್ದಂತಾವು ತೆಂಗಿನ ಗಿಡ ತರದಂತ ಪೂಜೆ ಮಾಡೋಕ್ಕಾಗಲ್ಲ. ಸೊ ತೆಂಗಿನ ಗಿಡ ತರಕ್ಕೆ ಹೋಗಿದ್ದಾರೆ ಇವಾಗ. ತುಂಬ ಬಿಸಿಲು ಗೈಸ್, ಫೋಕಸ್ ಮಾಡೋಕ್ಕಾಗ್ತಿಲ್ಲ. ಸಸಿನ ನಟ್ಟು ಪೂಜೆ ಮಾಡಬೇಕಲ್ವಾ, ಹಾಗಾಗಿ ನನ್ನ ತಮ್ಮ ಆ ಕಡೆ ತೋಟದಲ್ಲಿರೋರನ್ನ ಪುಟ್ಟಿಲಿ ಹಾಕ್ಕೊಂಡು ತರ್ತಾ ಇದ್ದಾರೆ ಅಷ್ಟು ದೂರದಿಂದ. ಹಾಗೆಯೇ ಪೂಜೆಗೆ ಒಂಬಳೆ ಬೇಕು ಅಂತೇಳಿ ನನ್ನ ತಮ್ಮ ಕಿತ್ಕೋತಿದ್ದಾನೆ. ನನಗೆ ಅದರಲ್ಲಿ ಕೆಂಜ್ಗಂತೂ ಕೈ ಫುಲ್ಲು ಅಂಟ್ಕೊಂಡ್ಬಿಟ್ಟಿದ್ದಾವೆ. ಎಷ್ಟು ಕಚ್ಚಿತೋ ಏನೋ ಗೊತ್ತಿಲ್ಲ ಅವನ ಕೈಗಂತೂ. ಈಗ ನಮ್ಮ ಆಂಟಿ ಅದನ್ನು ತೆಗಿತಿದ್ದಾರೆ. ತೆಂಗಿನ ಗಿಡ ಕೂಡ ತೊಗೊಂಡು ಬಂದಿದ್ದಾರೆ. ಇವಾಗ ಅದನ್ನು ನಡ್ತಾ ಇದ್ದಾರೆ. ಇದನ್ನು ನಟ್ಟಿದ ಮೇಲೇ ಆ ಗಿಡಕ್ಕೆ ಪೂಜೆ ಮಾಡಿ ನೆಕ್ಸ್ಟ್ ಎಲ್ಲ ಗಿಡಗಳಿಗೂ ಪೂಜೆ ಮಾಡೋದು ಗೈಸ್. ಈಗ ಪೂಜೆ ಸ್ಟಾರ್ಟ್ ಮಾಡ್ತಾರೆ ನೋಡಿ. तू दिनों कौन दिखे बाकी हमारा पूजा कराना है तू पूजा चुप जे काम बराय का जे काम आई चुप अजी दिवस जानो रे अजी दिवस ಚುರು ಕಾಲು ತೊಕ್ಕೇಸ್ತೀವಿ. ದೊಡ್ಡ ಮಗ ಅವ್ನ ಮಗನ ಯಾವಾಗಲೂ ಬಂದು ಮಗ ನೋಡ್ತೀವಿ ಎಡತ್ತಿರ್ಕ ಮಗನ ದೊಡ್ಡೊಂದು ದೊಡ್ಡ ಮಗ ಅಕ್ಕನ ನಾನು ತೋರಿಸಿದ್ದೆ ಕಾಣ್ತೈತಿ ಹಿಡ್ಬೇಕು. ಓಯ್ ಎತ್ಲಕೋದೆ ಈಗ ತಗೊಂಬಂದ ನೋಡಮ್ಮ. ಒಂದು ವಾರ ಆತ ಅವನಿಗೆ 70,000 ಪೈಪ್ ಹಣ ಇಲ್ಲಿ ಸಿಕ್ಕಿಲ್ಲ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಇವತ್ತು ನಾನು ಏನು ಮಾಡು ಪೈಪ್ಲ ನೋಡು 70,000 ರೂಪಾಯಿ ಹೋಗ್ರು ರೂಪಾಯಿ ಕಡಿಮೆ ಊಟ ಲಕ್ಷದ 30,000 ರೂಪಾಯಿ ಕೊಡು ಪೈಪ್ మాట్లాడండి. ఒకటి 30 నువ్వు చెప్పే కదా ఇప్పుడు 70,000 ಈಗ ವಾಡಿ ಪಿಚ್ಕೆಲಿಂದ 70,000 1:30ಕ್ಕೆ ಮಾತಾಡಿಲ್ಲ ಇದು ಅಂತ ಮುಗಿಸಿನಕ ಹೋಗ್ರು ರೂಪಾಯಿ ಪಿಚ್ಕೆ ಆಗಲಿ ಬಿಡು. ಏನೋ ನಾನು ಏನಾರ ಹೋಗ್ಬೇಕಾರೆ ಮಾತ್ರ ನಾನು ನೋಡಲ್ಲ. 6-3 ಗುಂಡಿ ಹಿಂಗೆ ದೇವ್ರ ಕೆಲಸ ಮಾಡೋಕೆ ಬಂದ್ವಿ. ನೀವು ಕರ್ಕೊಂಬಂದ ನೀರು ಹಿಡಿತೈತೆ ಓಡ್ ಬಂದ ಸೈಡ್ బడ్డే సైడ్ పడితే బడ్డే ఆడపోతా చూసుకుంటారు అట్లా ఉండదు కదా మరి అది బడ్డే అడిపోతుంది అక్కడ తప్ప మాత ఆడే ఉంటుంది అంతే ఉంటుంది ಗಡ್ಡೆ ಅಲ್ಲ ಮೂವತ್ತು ಲಕ್ಷ కుంకుమ ಗಟ್ಲ ಮಟ್ಲ ಗಾಳಿ ಉದಿನ ಕಡ್ಡಿ ಅಲ್ಲ ಅಕ್ಷತೆ ಕಾಳು ಫಸ್ಟ್ ಹಾಕಿ ಆಮೇಲೆ ಉದಿನ ಕಡ್ಡಿ ಬೆಳೆಯೋದು. ಮಾಡು ಇದೇ ಮಗ ಮಾಡಬೇಕಪ್ಪ. ಮೊದ್ಲಿನ ಕಪ್ಪ ಆಗಿದೆಯಾ ಇವತ್ತು ಏಯ್ ಆಂಟಿ ಆಂಟಿ
ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ ಆಲ್ರೆಡಿ 10-11 ಗಂಟೆ ಹಂಗೆ ಆಗೋಗ್ಬಿಟ್ಟಿತ್ತು. ಅದಾದಮೇಲೆ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಗೈಸ್, ಎಷ್ಟು ನೆಮ್ಮದಿ ಅನಿಸುತ್ತಲ್ವ ತೋಟದಲ್ಲಿ ಈ ಥರ ಕುತ್ಕೊಂಡು ಎಲ್ಲರ ಜೊತೆ ಈ ಥರ ಊಟ ಮಾಡೋದು. ನನಗಂತೂ ತುಂಬ ಖುಷಿ ಕೊಡುತ್ತೆ. ನಾನು ಈ ಥರ ಇದನ್ನು ತುಂಬ ಎಂಜಾಯ್ ಮಾಡ್ತೀನಿ ಗೈಸ್ ನಾನಂತೂ. ಹಾಗೆ ಅಡಿಕೆ ಸಸಿಗೆ ಡ್ರಿಪ್ ವೈರ್ ಹಾಕೋಕ್ಕೆ ಅಂತೇಳಿ ಹೇಳಿದರು. ಆ್ಯಂಡ್ ಅವರು ಕೂಡ ಇವತ್ತು ಬಂದು ಅದನ್ನು ರೆಡಿ ಮಾಡ್ತಾ ಇದ್ದಾರೆ. ಗೈಸ್, ಇವಾಗ ಮನೆಗೆ ಬಂದಿದ್ದಾಯಿತು. ಈಗ ನಾನು ನನ್ನ ತಂಗಿ ಒಂದು ರೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಏನಂತೀರಾ? ಲಾಲಿ ಲಾಲಿ ಬಂಗಾರಿ ಲಾಲಿ ಮುದ್ದು ಮಾರಿ ಲಾಲಿ 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 ಅಣ್ಣು ನಾನು ಜೋ ಜೋ ಲಾಲಿ ಸುಕುಮಾರಿ ಲಾಲಿ ಮುದ್ದು ಬಂಗಾರಿ. ಮತ್ತೆ ಇನ್ನೂ ಬಂದಿಲ್ಲ ನಂಗೆ ನಿದ್ದೆ. ಇನ್ನೂ ಬಂದಿಲ್ಲಲ್ಲ ನಿದ್ದೆ ಬಂದಿಲ್ಲ. ತಡಿ, ಈಗ ಒಂದು ಜೋರಾಗ್ತು. ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ರೆ ಇವಾಗ ಇಲ್ಲ, ನಮ್ಮ ಚಿಕ್ಕಪ್ಪ ಬೆಳಗ್ಗೆ ಹೋಗು ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾನು ಅವ್ರ ಮಾತನ್ನ ಮೀರೋಕ್ಕಾಗಲ್ಲ. ಸೊ ಇರ್ಬೇಕು ಇವತ್ತು ಒಂದಿನ. ಆ್ಯಂಡ್ ಹಾಗೆಯೇ ನೈಟ್ ಏನಾದರೂ ಗೇಮ್ ಆಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ತಮ್ಮಂದ್ರಿಗೆ. ಆ್ಯಂಡ್ ಹಾಗೆಯೇ ಈಗ ಟೀಗೆ ಇಟ್ಟಿದ್ದೀನಿ ನಮ್ಮ ಚಿಕ್ಕಪ್ಪನಿಗೆ ಕೊಡೋಕ್ಕೆ. ನಮ್ಮ ಆಂಟಿರೆಲ್ಲ ಇನ್ನೂ ತೋಟದಲ್ಲೇ ಇದ್ದಾರೆ, ಇನ್ನೂ ಯಾರೂ ಬಂದಿಲ್ಲ. ಸೊ ನೋಡ್ಬೇಕು ಏನು ಮಾಡ್ತೀನಿ ಅಂತೇಳಿ. ಪುಡಿ ತರಕ್ಕಂತೇಳಿ ಹೋಗಿದ್ಲು. ಏಯ್ ಅಂತ ರೋ ಅಂತ. ನಾನಾ ಟೀ ಎಲ್ಲ ನಮ್ಮ ಆಂಟಿರು ಕೂಡ ತೋಟದಿಂದ ಬರುವಷ್ಟೊತ್ತಿಗೆ ಈವ್ನಿಂಗ್ 6 ಹಂಗೆ ಆಗೋಗ್ಬಿಟ್ಟಿದೆ ಗೈಸ್. ಬಂದು ಮಾತಾಡ್ತಾ ಕೂತಿದ್ರು. ಗೈಸ್, ಜಾತ್ರೆಗೆ ಹೋಗೋಣ ಅಂತ ಅನ್ಕೋತಿದ್ದೀವಿ. ಬಟ್ ಇವರು ಬರೋಕ್ಕೆ ಮನ್ಸು ಮಾಡ್ತಾ ಇಲ್ಲ. ಇವರು ಅಲ್ಲ, ಇವನು ಮರ್ಯಾದೆ ಕೊಟ್ಟು ಕರಿತಿದ್ದೀನಿ, ಬರ್ರಿ ಸರ್, ಬರ್ರಿ ಹೋಗೋಣ. ನಂದು TVS ಲಾಗಿನ್ ಆಗ್ತಿಲ್ಲ. ಅಯ್ಯೋ ನಿನ್ನ TVS ಅವಾಗಿಂದ ಕರಿತೀನಿ. ಹೋಗೋಣ ಸುಮ್ಮನೆ ಇದ್ದು. 6:13 ಆದ್ರೆ ಏನಾಯ್ತು? ಇವಾಗ ಏನು ಬರ್ತೀವಿ? 7:30 ರಿಟರ್ನ್ ಬರೋಣ. ಬಾ ಹೋಗಿ ಬರೋಣ. ಚಿಕನ್ ಬಂದಿಲ್ಲ, ಬಂದು ಏನ್ ರೆಡಿ ಆದ್ಮೇಲೆ ಬರೋಣ. ಇನ್ನು ಚಿಕನ್ ಬಂದಿಲ್ಲ ಮನೆಗೆ. ಎಲ್ಲಂತ ತರ್ತೀಯ? ನಮ್ಮೂರಾಗೆ ಚಿಕನ್ ಅಂಗಡಿ ಬಾಕ್ಲಾಕೈತೆ. ನಾವೇನು 100 ರೂಪಾಯಿ ಇಸ್ಕೊಂಡ್ ಬರ್ತೀನಿ. ಪೆಟ್ರೋಲಿಗೂ ನಾನೇ ಕೊಡ್ತೀನಿ. ಬಾ. ಎಷ್ಟು ಜನ ತಗ ಇಸ್ಕೊಂಡ್ಬರ್ತೀನಿ? ಒಂದು 30 ಹತ್ರ ಇಸ್ಕೊಂಡ್ ಬರ್ತೀನಿ. 30 300 ರೂಪಾಯಿ ಅಷ್ಟೇ. ಸಾಕಪ್ಪ. 150 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ಇನ್ನು 150 ರೂಪಾಯಿ. ಈ ಕಡೆ ಲಾಲಿಪಾಪ್ ಚಿಪ್ಸ್ ಬರ್ತೀವಿ ನಾವು ಅಲ್ಲಿಂದ. ಏನ್ ಈ ಕಡೆಯಿಂದ? 150 ರೂಪಾಯಿ ತಗೊಂಡು ಏನ್ 150 ರೂಪಾಯಿ. ಇವಾಗ ಎಷ್ಟು 3 ತಕ ಇಸ್ಕೊಂತೀಯ. 300 ರೂಪಾಯಿ ಆಯ್ತು. 300 ರೂಪಾಯಿಗೆ 150 ರೂಪಾಯಿ ಪೆಟ್ರೋಲ್. ಇನ್ನ ಎಷ್ಟು ಉಳಿತು? 150 ರೂಪಾಯಿ ಉಳಿತು. 150 ರೂಪಾಯಿ ಏನ್ ಮಾಡ್ತೀಯ? ಪಾನಿಪುರಿ ಬರ್ತೈತಿ. 50 ರೂಪಾಯಿದು ಫುಲ್ ಪ್ಲೇಟ್ ಪಾನಿಪುರಿ. ತಾತ ಎಗ್ರೆಸ್ ತಿನ್ನಕ್ ನೋಡು. ಹೋಗ 100 ರೂಪಾಯಿ ಹೆಚ್ಚು ಹೋಗೋ ಗೇಮ್ ಆಡ್ತೆ. ಹಿಂಗ 50 ರೂಪಾಯಿ ಉಳಿಸ್ತದೆ. 8 ಜನ ಮಾಡ್ತಾರ ಗೇಮ್. ನಾನೇ ನೀವು ಮಮ್ಮನ್ ಪಿಕಪ್ ಸಿಸಕ. ಕನ್ನಡ ಬಾ, ನಾನು ಆಡಿಸ್ತೀನಿ ನಿಂಗೆ. ದುಡ್ಲುತ್ತಿ ಅಂತ ನಂಗಿತ್ತು. ಸರಿ. ಸೇವಿಂಗ್ ತೀಪೋ ಲೈಫ್. ಸರಿ.
ಕೂಡಿಟ್ಟಿರೋ ದುಡ್ಡು ತೆಗಿ ನಡಿ. ಎಷ್ಟು ಜೋಡಿಸಿದೀಯ? ಐತೆ ತೆಗ್ಯಾವ ಬ್ಯಾಗಲ್ಲಿ ಐತೆ ಬಾರ ತೆಗಿ. ಕಳ್ಳಿ ತೆಗಿ ಏ ಏನಾಯ್ತು? ದುಡ್ಡಿಲ್ಲ ಅಂತೆ. ಯಾರ ಹತ್ರ? ಗೀತಂಡದಾಗ ಏನಂತ ಕೇಳ್ದೆ ಚಿನ್ನು? ಒಂದು 100 ರೂಪಾಯಿ ಇದ್ರೆ ಕೊಡು ಅಂತ ಕೇಳಿದ್ನ. ಇಲ್ಲ ಎಗ್ ರೈಸ್ ತಿನ್ನಕ್ ಹೋಗಿದಾರೆ ಅಂದ್ರೆ ಅಟ್ಲೀಸ್ಟ್ ಒಂದು 50 ರೂಪಾಯಿನಾದ್ರೂ ಇದ್ರೆ ಕೊಡು ಅಂತಂದ್ರೆ ಎದ್ದೋಗ್ತೇ ಇಲ್ಲ ಅಂತ ಇವನಿಗೆ ಮರ್ಯಾದಿಲ್ಲ. ಇವನು ಒಬ್ಬ ಅಣ್ಣ ನಿನಗೆ. ಏನಕ್ಕೆ? ಒಂದು 100 ರೂಪಾಯಿ ದುಡ್ಡು ಹಿಡ್ಕೊಂಡಿಲ್ಲ ಅಣ್ಣ ಅಂತ. ಅಣ್ಣ ಸೀಮೆ ಸುಣ್ಣ ಪಾಪ ಏನೇನೋ ಇದ್ ಮಾಡೇ ಇಲ್ಲಲ್ಲ ಅಕ್ಕಗೆ. ಏನ್ ಮಾಡಿಯಪ್ಪ? ಸರ್ಗಾಯ್ ಐಟ್ ಇವಾಗ ಏನ್ ಕ್ಯಾನ್ಸಲ್ ಹೋಗೋದು? ಎಸ್ ಅಟ್ಲೀಸ್ಟ್ ಬಾ ಪಾನಿಪುರಿ ತಿನ್ನಕ್ಕೆ. ಪೆಟ್ರೋಲ್ ನೀನ್ ಹಾಕ, ನಾನು ತಿನ್ನಕಷ್ಟ ತಿನ್ನಕ್ಕೆ ಆಟುಂಟು ಅಷ್ಟೇ. ತಿನ್ನಕ್ಕೆ ದೊಡ್ಡಲೆಂತ ಉಂಡದು మరి ఎట్లా అంటే అమ్మ వస్తే అమ్మకి ఇప్పించేస్తా. ఎంత? ಕನ್ನಡ 100 ರೂಪಾಯಿದಲ್ಲಿ ಶಾಪಿಂಗ್ ಮಾಡ್ಕೊಂಡ್ ಬರ್ತೀರಿ ನೀವು. 100 ರೂಪಾಯಲ್ಲಿ ನೀನ್ 30 ರೂಪಾಯಿ, ಅವಳದು 30 ರೂಪಾಯಿ, ನನ್ 30 ರೂಪಾಯಿ, 90 ರೂಪಾಯಿ ಪಾನಿಪುರಿ. ಇನ್ನೇನ್ ಬೇಕು? ಅಲ್ಲ ತಿನ್ ಬರಕ್ ಹೋಗ್ತಿರೋದು ಅಷ್ಟೇ ಅಷ್ಟೇ. ಏನಿಲ್ಲ. ಓಯ್ ಮೂಸ, ನಮಗೆ ಜಾತ್ರೆಗಳಿಗೆ ಬಂದ್ರೆ ನಮ್ ತಾಗ ದುಡ್ಡಿಲ್ಲ ಖರ್ಚಾಗ್ತದೆ. ನಾವು ಬರಲ್ಲ. ಎಷ್ಟು ಇಟ್ಕೊಂಡಿ? ನಮ್ ತಾಗ ಎಷ್ಟೆಷ್ಟು ಇರ್ತವೆ. ಎಷ್ಟು ಇಟ್ಕೊಂಡಿ? ನೀನ್ ಯಾಕೆ ಖರ್ಚು ಮಾಡ್ತೀಯ? ನಿನ್ ದುಡ್ಡು ಇದ್ದಿದ್ದವಳ 200 ರೂಪಾಯಿ ಇತ್ತು ಬಿರಿಯಾನಿ ಕಬಾಬ್ ತಿಂದು. ఇప్పుడు ದುಡ್ಡು ಅವ್ರು ತಗೊಂಡದ್ದು. ನಾನು ಅಮ್ಮದ ಕೆಪ್ಪಿಸನಕ ಸಪ್ತಾ ಇದೆ. ಏಯ್ ಕನ್ನಡ ಮಾತಾಡ್ತೀರಾ ಏನು? ಅಪ್ಪಿ ನಿನ್ ಕಣ್ಣು ಒಂಥರ ಒಳ್ಳೆ ಇದು ಕಣ್ಣಂಗ್ ಕಾಣ್ತೈತೆ ನೋಡಪ್ಪ. ಸೇಮ್ ಕುಡ್ಕುರ್ ಕಣ್ಣು ನಿನ್ ಕಣ್ಣು ಸೇಮ್ ಸೇಮ್. ಸೊ ಗೈಸ್ ಫೈನಲಿ ಒಪ್ಕೊಂಡಿದ್ದಾನೆ. ಇವಾಗ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾನೆ. ಮಾಡಿದ್ವಿ ಗೈಸ್. ಹೋಗೋಣ ಬನ್ನಿ. ಹಾಕ್ಸು ಬೇಗ ಪೆಟ್ರೋಲ್ನ. ಜಾತ್ರೆ ಇದೆ ಅಂತೇಳಿ ಅನ್ಕೊಂಡ್ ಬಂದ್ರೆ ಜಾತ್ರೆ ನಿನ್ನೆನೆ ಕ್ಲೋಸ್ ಆಗಿ ಹೋಗ್ಬಿಟ್ಟಿದೆ ಗೈಸ್. ಇವಾಗ ಪಾನಿಪುರಿ ಗೋಬಿ ತಿನ್ನಕ್ ಬಂತು. ಈ ಹುಡುಗನ ಕಡೆಯಿಂದ ನಮಗೆ ನಾನು ಅರ್ಥ ಮಾಡಿದ್ರೆ ಮಾತು ಕೇಳಬೇಕು, ಇಲ್ಲ ಅಂತ ಅಲ್ಲಿಗೆ ಅರ್ಥ. ಸುಮ್ಮನೆ ನೆನ್ನೆನೆ ಮುಗ್ದೋಗೈತೆ ಉರ್ಸು. ಇವಾಗ ಬಂದಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ಬರಲ್ಲ ಅನ್ನೋದು ಒಪ್ಕೋಬೇಕು. ಮಸಾಲ ಪೂರಿ ಆರ್ಡರ್ ಮಾಡಿದ್ದೀವಿ, ತಿನ್ಕೊಂಡು ಹೋಗೋದ ಕಡೆ ಮನೆಗೆ. ಹೆವಿ ಡಿಸಪಾಯಿಂಟ್. ಅಲ್ಲೆಲ್ಲ ಕ್ಲೋಸ್ ಆಗಿರೋದು. ಅವಾಗ ಅರ್ಥ ಮಾಡ್ಕೋಬೇಕು. 3 ಮಸಾಲ ಕೊಡಿ, ಸ್ವೀಟ್ ಹಾಕ್ಬೇಡಿ. ಹಂಗೆ ನೆತ್ತಿಗೆ ಹಾಕ್ಬೇಕು. ಆಡಿತಾವ ಏನು ಗೊತ್ತಾ, ಇವನೇನೋ ಹೇಳ್ತಾ ಇದ್ದಾನೆ ನೋಡಿ. ಏನೋ ಹೇಳಿರ್ಲಿ. ಎಲ್ಲರೂ ಅವ್ರ ಹುಡುಗಿ ಜೊತೆ ಪಾನಿಪುರಿ ಅವ್ರು ತಿನ್ನಕ್ ಹೋದ್ರೆ ನಾನು ನಮ್ಮ ಅಕ್ಕ ತಂಗಿಯರ ಜೊತೆ ಬಂದು ಪಾನಿಪುರಿ ಅದೃಷ್ಟ ಮಾಡಿದೀಯಾ. ಅದೃಷ್ಟವಂತರಿಗೆ ಮಾತ್ರ ಈ ತರ ಒಂದು ಏನಂತಾರೆ ನಿಮಗೆ ಕಟ್ಕೊಂಬಂದಿದ್ದು ಪಾನಿಪುರಿ ತಿಂದಿದ್ದಾರ, ಅದು ನನ್ನ ಅದೃಷ್ಟ. ನಾನು ಇಲ್ಲಿ ಎಷ್ಟೋ ಜನಕ್ಕೆ ಅಕ್ಕ ತಂಗಿರು ಇಲ್ದಿರೆ ಒದ್ದಾಡ್ತಿರ್ತಾರೆ. ಅವ್ರಿಗೆ ಇಲ್ದರಿಗೆ ಅವರು ಪಾಪ ಒಬ್ಳು ಬರೀ ಅಕ್ಕ ಬರೀ ಪ್ರೀತಿನ ಮಾತಾಡ್ಸಿದ್ರೆ ಸಾಕು ಅಂತೇಳಿ ಕಾಯ್ತಿರ್ತಾರೆ. ನಿನಗೆ ಇಬ್ಬಿಬ್ರು ಒಬ್ಳು ಅಕ್ಕ ಒಬ್ಳು ತಂಗಿ ಇದ್ರು ಪಾನಿಪುರಿ ತಿನ್ನಕ್ ಬಂದೆ. ಟ್ರಿಪ್ಪಿಗೆ ಹೋದ್ರೂ ಅಷ್ಟೇ, ಎಲ್ಲಾ ಕಡೆನೂ ಅಷ್ಟೇ. ಅದೃಷ್ಟವಂತರಿಗೆ ಮಾತ್ರ ಅಂತ ಹೇಳ್ತಿದ್ದೀನಲ್ಲ ಗೈಸ್. ನೀವೇ ಹೇಳಿ ಗೈಸ್, ಯಾರು ಈ ತರ ಒಂದು ಫೀಲ್ ಮಾಡ್ತಾ ಇದ್ದೀರಾ ಅಂತೇಳಿ ಏನಂದ ಕಮೆಂಟ್ ಮಾಡಿ. ಇವನಿಗೆ ಒಂದು ಸ್ವಲ್ಪ ಅರ್ಥ ಮಾಡಿಸಿ. ಏನಂದ
ಯಾರು ಅಕ್ಕ ತಂಗಿ ಇಲ್ದಂಗೆ ಸಫರ್ ಮಾಡ್ತಾ ಇದ್ದೀರಾ ಅವರು. ಲಾಲಿಪಾಪ್ ಲಾಲಿಪಾಪ್ ಕೊಡಿ ಸರ್. ಐಸ್ ಕ್ರೀಮ್ ತಗೊಳ್ಳೋಣ. ಬೈಕ್ ಕೊಲಾಗ್ತಾ ಲಾಲಿಪಾಪ್ ಸುತ್ಕೊಂಡು ಮುಗಿತು ಅಣ್ಣ. 4 ಕೊಟ್ಬಿಡೋಣ. ಯಾವುದದು ಲಾಲಿಪಾಪ್? తీసుకెళ్ళ ಅದೇ ತಿಸ್ಕೆ. ಸಣ್ಣ ಮಕ್ಕಳಾಗಿದೆ ಈಗ. ಸೊ ಈಗ ಮನೆಗೆ ಹೋಗ್ತಿದ್ದೀವಿ. ಬನ್ನಿ, ಕೆಲಸ ಏನೂ ಆಗಲಿಲ್ಲ. ಎಗ್ರಿಸ್ಬಿಡು, ಹೋಗ್ಬಿಡ್ತೀನಿ. ಏನು ಗೊತ್ತಾ ಗೈಸ್, ಈ ಥರ ನೈಟ್ ಔಟ್ ಹೋಗೋಕ್ಕೆ ನಂಗೆ ತುಂಬ ಇಷ್ಟ. ಆದರೆ ಈ ನನ್ನ ತಮ್ಮ ಒಂದೊಂದ್ಸರಿ ಹೆಂಗೆ ಮಾಡ್ತಾನೆ ಅಂತಂದರೆ ನಾಯಿ ಮಾಡ್ದಂಗೆ ಮಾಡ್ತಾನೆ, ಕರ್ಕೊಂಡು ಹೋಗೋದೇ ಇಲ್ಲ. ಎಷ್ಟು ಕಾಡಿಸ್ಬೇಕು ಕರ್ಕೊಂಡೋಗೋ ಅಂತೇಳಿ. ಪಾಪ ಈ ಹುಡುಗಿ ಹೊಡ್ತಾ ತಿಂದು ಕರ್ಕೊಂಡ್ಬಂದಿದ್ದಾಳೆ. ಸೊ ಚೆನ್ನಾಗಿದೆ, ಒಂಥರ ಫೀಲ್. ಕಿಂದುಂಡೋರು ಕಿಂದ ಮುದ್ದೆಗಿಟ್ಟಿದ್ದಾರೆ, ಚಿಕನ್ ತರಿಸಿದ್ದಾರೆ. ನೋಡಿ ಇವ್ರು ಏನಾನ ತಿಂದು ಬಂದು ನನಗೆ ಲಾಲಿಪಾಪ್ ತಂದರೆ. ನಾವು ತಿಂದಿದ್ದು ಅದೇ ಅಪ್ಪ, ಲಾಲಿಪಾಪೇ ನಾವು ಕೂಡ ತಿಂದಿದ್ದು. ಕೊಟ್ರೆ ಏನು ಬೇಡ ನಂಗಿಲ್ಲ. ಮುದ್ದೆ ಮಾಡಕ್ಕೆ ಬರುವುದಿಲ್ಲ, ಎಂತ ಮಾರೆ ನೀವು. ಮುದ್ದೆ ನಾನು ಮಾಡಿ ತೋರಿಸುತ್ತೇನೆ ಬನ್ನಿ. ಆ ಕಡೆ ಮನೇಲಿ ಏನು ಮಾಡ್ತಿದ್ದಾರೆ ನೋಡ್ಕೊಂಬರೋಣ. ಏನು ಮಾಡ್ತಿದ್ದೀರಿ? ಗ್ರೀನ್ ಚಿಲ್ಲಿ ಮಾಡ್ತಾ ಇದೀವಿ. ಮತ್ತೆ ಕಬಾಬ್. ಹಂಗೆ ಚಿಕನ್ ಹತ್ರ ಇಡಿ, ನಮ್ಮ ಹತ್ರ ಕಬಾಬ್ಗೂ ಇವರು ಕೂಡ ಕಬಾಬ್ ರೆಡಿ ಮಾಡಿದ್ದಾರೆ. ಮತ್ತೆ ಇಷ್ಟೇನಾ ಸ್ಪೆಷಲ್? ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ. ಹಾಂ, ಆಮೇಲೆ ಕಾದ ನಂತರ ಹಾಂ ಕಬಾಬನ್ನು ಹಾಕಿ ಹಾಕಿ ಕರಿತೀವಿ. ಇದರ ನೀವು ಕೇಳ್ತಾರೆ ಯಾರಿಗೆ? ಗಾಯ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗ್ಬೋದು ಅಂತಲೂ ಅನ್ಕೋತೀನಿ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಬಾಯ್ ಗಾಯ್ಸ್. ಟಾಟಾ.